ರೈತರು ಏನು ಮಾಡೋಕ್ಕಾದ್ದು, ಬರೀ ಧಿಕ್ಕಾರಕ್ಕೆ ಹೋಗೋದು ಅಂತ ಹೇಳಿದರೆ, ಮಾನ ಮರ್ಯಾದೆ ಇರೋರಿಗೆ ಧಿಕ್ಕಾರನೇ ಸಾಕು. ನಿಮಗೆ ಮಾನ ಮರ್ಯಾದೆ ಇಲ್ಲ. ಹಾಗಾಗಿ ರೈತರ ವಿಷಯದಲ್ಲಿ ನಮಗೆ ಏನು 9,000 ಎಕರೆ ನೀವು ಏನು ಮಾಡ್ಕೊಂಡಿದ್ರೆ ಅದು ಫಲವತ್ತಾದ ಭೂಮಿ, ಅದು ಬೇಡ ಅಂತ ನಮ್ಮ ಭೂಮಿ, ನಮ್ಮ ಸಂಸ್ಕೃತಿ, ನಮ್ಮ ಇದು ಏನು ನಾವು ಮಾಡೋ ಕಸುಬು ಮತ್ತು ಇದು ಹಾಳಾಗ್ತದೆ. ಅದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ, ನಮಗೇನು ಗೊತ್ತಿಲ್ಲ. ಹಾಗಾಗಿ ಅದನ್ನು ವಶಪಡಿಸ್ಕೋಬೇಡಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ನೀವು ಅದನ್ನು ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡೋಕ್ಕೋಗಿ, ಈಗಾಗಲೇ ಬೆಂಗಳೂರು ಗ್ರೇಟರ್ ಆಗಿದೆ, ಇನ್ನೂ ಗ್ರೇಟರ್ ಮಾಡೋಕ್ಕೋಗಿ ನಮ್ಮನ್ನ ಜೀವನನ ಕಳ್ಕೋಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ನಾವು ಕೊಡಲ್ಲ. ರೈತರನ್ನ ಕೆಣಕಿ ಉಳಿದವ್ರು ಯಾರೂ ಇಲ್ಲ. ಶಿವಕುಮಾರ್ ಅವರೇ, ಮಾತಾಡ್ಬೇಕಾದ್ರೆ ನಾಲ್ಗೆ ಹಿಡಿದು ಕ್ಲೀನಾಗಿ ರೈತರ ಬಗ್ಗೆ ಗೌರವ ಕೊಟ್ಟು ಮಾಡೋ ಥರನ ಕಲೀರಿ. ಇಲ್ಲ ಅಂದರೆ ನಾವು ಕಲಿಸ್ಬೇಕಾಗುತ್ತೆ. ನಿಮ್ಮ ಇದೇ ಥರ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರನೇ ಬರೋದಾಗ ಮಾಡ್ತೀವಿ ನಾವು. ಹಾಗಾಗಿ ಸಿದ್ದರಾಮಯ್ಯನವರೇ, ಇಂಥ ಪುಡಾರಿಗಳನ್ನ ಇಟ್ಕೊಂಡು, ಇಂಥ ರೌಡಿಗಳನ್ನ ಇಟ್ಕೊಂಡು ಏನು ನೀವು ಸರ್ಕಾರ ಮಾಡ್ತೀರಾ? ನಿಮ್ಗೆ ಯಾರಿಗೂ ಮಾನ ಬರೀದಿಲ್ಲ. ಎಲ್ಲೆಲ್ಲೂ ಭೂಮಿ ಕಿತ್ಕೊಳ್ಳಿದೆ ನಿಮಗೆ, ಎಲ್ಲೆಲ್ಲೂ ಭೂಮಿಯ ನಿಮಗೆ ಕಿತ್ಕೊಂಡು ತಿನ್ನೋ ಮಟ್ಟಿಗೆ ಹೊರಟೋಗಿದ್ದೀರ ನೀವು. ಅಲ್ಲಿ 2,500 ಎಕರೆ ಏನು ರೆವಿನ್ಯೂ ಲ್ಯಾಂಡ್ ಇದೆ, ಅದನ್ನ ಲಪ್ಟಾಯಿಸೋಕ್ಕೆ ನೀವು ಹೊರಟಿರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಗ್ರೇಟರಲ್ಲ, ಏನು ಮಾಡೋಕ್ಕೂ ನಾವು ಬಿಡಲ್ಲ. ಹಾಗಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ಇನ್ನು ಮುಂದೆ ದಿನ ನೀವು ಮಾತಾಡ್ಬೇಕಾದ್ರೆ ರೈತರ ಬಗ್ಗೆ 10 ಸಾರಿ ಯೋಚನೆ ಮಾಡಿ ಮಾಡಬೇಕು. ಡಿ ಕೆ ಶಿವಕುಮಾರ್ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ.